ಶಿವಕುಮಾರ ಸ್ವಾಮಿಗಳ ಹೆಸರನ್ನು ಇಡಬೇಕು ಅನ್ನೋ ಪ್ರಸ್ತಾಪ ಬಂತು. ನೋಡಿ, ಸಿದ್ಧಗಂಗಾ ಸ್ವಾಮೀಜಿಯವರು ಶಿವಕುಮಾರ ಮಹಾಸ್ವಾಮಿಗಳು ಏನು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಬಸವಾದಿ ಏನು ಅನುಭವ ಮಂಟಪದ ಮೂಲಕ ಒಂದು ಪರಿಕಲ್ಪನೆ ಕಾಯಕ ಮತ್ತು ದಾಸೋಹ ತತ್ವಗಳನ್ನ ಇವತ್ತು ಅವರು ಪ್ರಚಾರವನ್ನು ಮಾಡಿದ್ರು. ಅದನ್ನು ಅನುಷ್ಠಾನಕ್ಕೆ ತಂದವರು ಪರಮ ಪೂಜ್ಯ ಸಿದ್ಧಗಂಗಾ ಮಠದ ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮಿಗಳು. ಅಲ್ಲಿ ಸುಮಾರು 10,000 ಮಕ್ಕಳಿಗೆ ಜಾತ್ಯತೀತವಾಗಿ ಅವರಿಗೆ ಶಿಕ್ಷಣ, ಅನ್ನ ಮತ್ತು ಆಶ್ರಯವನ್ನು ಕೊಟ್ಟು ಇವತ್ತು ಲಕ್ಷಾಂತರ ಮಕ್ಕಳ ಭವಿಷ್ಯವನ್ನು ನಿರೂಪಣೆ ಮಾಡಿದ್ದಾರೆ, ಬೆಳಕಿಗೆ ತಂದಿದ್ದಾರೆ. ಅವರ ಹೆಸರನ್ನು ಇವತ್ತು ದಿವಸ ತುಮಕೂರು ವಿವಿಗಿಡುವುದು ಸೂಕ್ತ. ಯಾಕಂದ್ರೆ ಆ ಕ್ಷೇತ್ರದಲ್ಲಿ ಅವರ ಕಾಯಕ ಕ್ಷೇತ್ರ ಇವತ್ತು ದಿವಸ ಅಲ್ಲಿ ಕರ್ಮಭೂಮಿ ಮಾಡಿದರೆ ಅದು ಸೂಕ್ತ ಆಗ್ತದೆ ಅನ್ನೋದು ನಂದು ಕೂಡ ಭಾವನೆ. ಚರ್ಚೆ ಅದು ಬಂದಾಗ ಪ್ರಸ್ತಾವನೆ ಇದ್ರೂ ಚರ್ಚೆ ಮಾಡ್ತೀವಿ. ಅವರಿಗೆ ಭಾರತ ರತ್ನ ಕೊಡಬೇಕು ಅಂತೇಳಿ ಇವತ್ತು ದಿವಸ ಕೊಡಬೇಕು ಅಂತೇಳಿ, ಯಾಕಂದ್ರೆ ತುಮಕೂರು ಮಹಾಸ್ವಾಮಿಗಳು ಅಂತ ಒಂದು ಕೊಡುಗೆ ಬಹುಶಃ ಯಾವ ಸಂಸ್ಥೆಯನ್ನು ಕೂಡ ಕೊಟ್ಟಿರಲಿಕ್ಕಿಲ್ಲ. ಲಕ್ಷಾಂತರ ಮಕ್ಕಳಿಗೆ ದಾರಿದೀಪವಾಗಿದ್ದಾರೆ ದಿವಸ ಅವರು. ಅವರ ಭವಿಷ್ಯವನ್ನು ರೂಪಿಸಿದಂಥದ್ದು ಮಠ ಅದು. ಹೌದು, ಅದನ್ನು ಕೂಡ ಆ ಪ್ರಸ್ತಾವನೆ ಇವತ್ತು ಕೂಡ ಜೀವಂತಾಗಿದೆ. ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ಇದು ಮಾಡಿದ್ದೀರಿ. ಈಗಾಗಲೇ ಅಣ್ಣ ಬಸವಣ್ಣವ್ರನ್ನ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದೀವಿ. ಮೆಟ್ರೋಗೆ ಅವ್ರ ಹೆಸರನ್ನು ನೋಡುವಂಥದ್ದು ಸೂಕ್ತ ಅಂತೇಳಿ ಇವತ್ತೂ ಕೂಡ ನಾನು ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಅದಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಸಹಭಾಗಿತ್ವ ಇರುವುದರಿಂದ ಅದನ್ನು